ಅದೆಲ್ಲಿದ್ದು ಪ್ರಸಾದ? ಕನ್ನಡ ಪತ್ತರ ಕನ್ನ. ಓಕೆ ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ತೆ ನಮಸ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ವ್ಲಾಗ್ ಬಂದುಬಿಟ್ಟು, ಇವತ್ತು ನಾವು ಅಂದರೆ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಿದ್ದೇವೆ. ಸೊ ಆ ಪ್ರಯುಕ್ತ ನಾನು ನಿಮಗೆ ಕೂಡ ನಮ್ಮ ಜರ್ನಿ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಯಾರೆಲ್ಲ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ಫಸ್ಟ್ ಟೈಮ್, ಅವರೆಲ್ಲ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಆಯ್ತಲ್ವ ಗೈಸ್? ಇನ್ನು ಹಾಗೆ ನಮ್ಮ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗ್ತದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. ಇವಾಗ ಮಳೆ ಇಲ್ಲ ಗೈಸ್, ನಾವು ಹೋಗ್ತಾ ಇದ್ದೇವೆ ಇವಾಗ ಮನೆಯಿಂದ ಬಿಟ್ಟದಷ್ಟೇ. ಅಂದರೆ ನಾವು ಯಾವತ್ತೂ ಹಸ್ಬೆಂಡಿದ್ದು ಡ್ಯೂಟಿ ಎಲ್ಲ ಮುಗಿಸಿದ ನಂತರ ಹೋಗೋದು ನಾವು ನೈಟಲ್ಲಿ. ಆ್ಯಕ್ಚುಲಿ ಮೊನ್ನೆ ಹೋಗಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಇವಾಗ ನಾವು ಇವತ್ತು ಹೋಗ್ತಾ ಇದ್ದೇವೆ ನಾವು. ಹಾಗೆ ಮತ್ತು ನಿಮ್ಮದೆಲ್ಲ ಚಹಾ ಎಲ್ಲ ಕುಡ್ದಾಯ್ತಾ? ಆಯ್ತಂತೆ, ನನ್ನ ಮಗಳು ಹೇಳ್ತಿದ್ದಲ್ಲ ಆಯಿತು ಅಂತ. ನಮ್ಮ ಪ್ರಿನ್ಸಸ್ ಹಾಯ್ ಹೇಳಿ, ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ಇವಾಗೇನು ಮಳೆ ಎಲ್ಲ ಕಾಣ್ತಾ ಇಲ್ಲ ಗೈಸ್, ಆವಾಗೆಲ್ಲ ತುಂಬ ಮಳೆ ಇತ್ತು, ಇವಾಗ ಮಳೆ ಇಲ್ಲ ಇವಾಗ. ಆದರೆ ಒಂದು ಕೋಲ್ಡ್ ವಾತಾವರಣ ಅಲ್ಲ ಗೈಸ್ ಇವಾಗ. ನಿಮ್ಮ ಸೈಡಲ್ಲಿ ಕೂಡ ಹಾಗೆಯಾ ಹೇಳಿ? ನೈಟ್ ಜರ್ನಿ ತುಂಬ ಖುಷಿಯಾಗಿರ್ತದೆ, ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ. ನಮಗೆ ಡೇಕ್ಕಿಂತ ನೈಟೇ ಒಳ್ಳೆಯದಾಗೋದು. ಈಗ ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೇವೆ ಗೈಸ. ಇಂಚನೆತ ಅಂಜಿಗೇನುವೆ ಈರುಂಡತೆ ಪೆಟ್ರೋಲ್ ಪಂಡಂಗ ಅಂಚ ತೊಗೊಂಡಿತ್ತಾರ್ದ ಈಗ ಬರ್ತೇನಂದ ಅಲ್ಪ ಟೈಪ್ ಮಲ್ಪಣಗೊಂಡತೆ ಆಲ್ರೆಡಿ ಫಿಕ್ಸ್ ಆದುಕೊಂಡಿಯೇ ಅವಂಚ ಒಂಜಿ 4 ಗಂಟೆ ಮಂಟ್ ಬಂದಿತ್ತೇರ ಕೊಂಚ ಟಾಯ್ಸ್ ಕೊರ್ಲೆಂದು ಅಪ್ಲಿಕೇಶನ್ ಪಾಡೊಂದುಲ್ಲೇರು. ಓ ದಾನೆ ಟಾಯ್ಸಾ ಕೋಡಾ? ಆ ಸೈಡ್ ಒಂಚೂರು ಗ್ಲಾಸ್ ಇರ್ಬಾಡಲ್ಪ ಕೊಡು. ಶೋಕದ ಗಾಳಿ ಗೈಸ್, ಒಂದು ನಮಗೆ ಇದೇ ಸೈಡ್ ಪುರ ಎಡ್ಡೆ ಗಾಳಿ ಬರ್ತದೆ, AC ಬರೋದಾಯಿತು ಆ ಕಡೆ ಚೆಂದ. ಕೂಡ ನಮ್ಮ ಟ್ರಾಫಿಕ್ ಬಾಕಿ ಸಿಗ್ನಲ್ ಬಾದಿಯರು ಮೇರೆ ಮೇಲೆ ಲಕ್ಕೇವೆ ತೊಂದಿಲ್ಲೇವೆ ಗಾಡಿ ಉಂಟು ತಿನ್ನಾರೆ ಒಂಥರ ಖುಷಿ ಆಗ್ನ. ಅದರಲ್ಲೇ ತೆಲಿಪುನೆ ಆ ಒಂಜಿ ತೆಲಿಕೆ ಇಡೋದಿಲ್ಲಗೆ ಕಲ್ವ ತೆಲಿಕೆ ಉಂಡತೆ ಅತ್ತೆ ನಾಚಿಗೆ ಪುನಿಗೆ ಅರೆಗೆ ಅರೆಗೆ ನಾಚಿಗೆ ಪುನಿಗೆ ಕುഞ്ഞുಗ ಏರಿಗೆ ಅಂದ ಬಾಬಾ ದೈ ಅಂದ. ಈಗೊಂದು ಕಾರಲ್ಲಿ ಹೋಗುವಾಗ ಯಾವತ್ತೂ ಒಂದು ಬೈಗಲ್ ಅಂತ ಸಿಗ್ತದೆ, ಅದೊಂದು ಬೈಗಲ್ ಸಿಗದೇ ಇರುವುದಿಲ್ಲ. ಹಾಗಾಗಿ ಅದು ಕೂಡ ಒಂದು ಸುಪ್ರಭಾತ ಥರ ಆಗ್ತದೆ ನಮಗೆ. ಯಾವತ್ತು ನಾವು ಮಾಡೋದು ಕೂಡ ಹಾಗೆ ಆಗ್ತದೆ, ಅದು ಬೈದ್ರೆ ಕೂಡ ಹಾಗೆ. ಒಂದು ಏನಾದರೂ ಒಂದು ಬಾಯಿಗೆ ಒಂದು ಹೀಗೆ ತಿಂದರೆ ಅವ್ರು ಬೈತಾರೆ, ನಿಮಗೆ ಒಂದು ತಿಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ವ,
ಇಲ್ಲ ತಿಂತಾರೆ. ಅದೊಂದು ಅರ್ಧ ಗಂಟೆ ಸ್ಪೀಚ್ ಎಲ್ಲ ಇರ್ತದೆ, ಹಾಗೆ ಮುಖ ಎಲ್ಲ ಒಮ್ಮೆ ಡಲ್ ಆಗಿರ್ತದೆ. ಒಮ್ಮೆ ಬೈದಾದ್ರೆ ಮುಖ ಎಲ್ಲ ಕೇಳಿಲ್ಲ ಸಪ್ಪೆ ಆಗ್ತದೆ ನಮಗೆ. ಅಂತ ಬೈತಾರೆ, ಎಂತ ಬೈದು. ಸಾಯಂಕಾಲ ಆಗ್ತಾ ಬಂತಲ್ಲ, ಹಾಗೆ ಎಲ್ಲರೂ ಲೈಟ್ ಎಲ್ಲ ಆನ್ ಮಾಡಿದ್ದು. ಲೈಟಿನ ಫೋಕಸ್ ಎಲ್ಲ ನೋಡಲಿಕ್ಕೆ ಚೆಂದ ಕಾಣ್ತದೆ. ಯಾರಿಗೆಲ್ಲ ಈ ಥರ ಕ್ರೇಜ್ ಇರ್ತದೆ ಅಂದರೆ ಲೈಟಿನ ಫೋಕಸ್ ಎಲ್ಲ ನೋಡಲಿಕ್ಕೆ. ನನಗಂತೂ ಅಂದರೆ ಏನು ಅಂತ ಹೇಳಿದರೆ, ಮೊದಲೇ ಲೈಟಿಂಗ್ಸ್ ಎಲ್ಲ ಹೀಗೆ ಹಾಕಿರ್ತಾರಲ್ಲ ಚಿಕ್ಕದಿರುವಾಗಲೂ ನನಗೆ ತುಂಬ ಇಷ್ಟ. ಮತ್ತು ಈಗ ಶಾಪಿಂಗ್ ಎಲ್ಲ ಹೋಗ್ತೇವೆ ಅಂತ ಇಟ್ಕೊಳ್ಳೋಣ, ಅದು ಅಲ್ಲಿ ಲೈಟಿಂಗ್ಸ್ ಎಲ್ಲ ಇರ್ತಲ್ಲ, ಇವಾಗ ನೈಟ್ ಹೊತ್ತಲ್ಲೆಲ್ಲ ಹೋಗೋದು, ವಾಕ್ ಮಾಡೋದು ತುಂಬ ಖುಷಿ ಆಗ್ತದೆ ಅದನ್ನೆಲ್ಲ ನೋಡಲಿಕ್ಕೆ. ನಿಮಗೆ ಕೂಡ ಹಾಗೆಯಾ? ಹಾಲು ಪದ್ಯ ಪಣ್ಣಂದಪ್ಪ ಇದು ನನ್ನ ಮಗಳು ಇದು ಮಂತ್ರ ಹೇಳ್ತಾ ಹೋಗ್ತಾಳೆ. ಎಂತ ಗೊತ್ತುಂಟ, ಕರಗ್ರೈ ವಸತಿ ಲಕ್ಷ್ಮಿ ಅಂತ ಹೇಳ್ತಾ ಹೋಗ್ತಾ ಇದ್ದಲ್ಲ ಅಲ್ಲಿ ದಾರಿ ಉದ್ದಕ್ಕೆ. ಏನಾದರೂ ಒಂದು ಮಾಡಬೇಕಲ್ಲ ಅದಕ್ಕೆ. ನೋಡಿ ಕೇಳ್ತಾ ಇದೆಯಾ? ಹೇಗೆ ಹೇಳಿ? ಹಾಗೆಲ್ಲ ಮೋದಾಳಂದೀಪೆ ನೀನಾಗೆ ಗಾನನಾಥ. ಅದೆಲ್ಲಿದ್ದು ಪ್ರಸಾದ? ನಾವಿವಾಗ ಕಟೀಲ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ದಾರಿಯಲ್ಲಿ ಕೊಡಮಂಟೆ ದೇವರ ದೇವಸ್ಥಾನ ಉಂಟು ಎಕ್ಕರಲ್ಲಿ. ನಾವೀಗ ಎಕ್ಕರಲ್ಲಿದ್ದೇವೆ. ಇನ್ನು ನೆಕ್ಸ್ಟ್ ಕಟೀಲು. ಓಕೆ, ಹೋಗ್ತಾ ಇದ್ದೇವೆ. ದಾರಿ ಮಧ್ಯೆ ಕೊಡಮಂಟೆ ದೈವದ ಎಕ್ಕರಲ್ಲಿ ಒಂದು ಸಿಗ್ತದೆ. ಅಲ್ಲಿ ಒಂದು ಗಂಧ ಪ್ರಸಾದ ಕೊಡ್ತಾರೆ. ಅಲ್ಲಿ ಒಂದು ಕೈ ಮುಗಿದು ಒಂದು ಗಂಧ ಪ್ರಸಾದ ಹಾಕಿ ಆಮೇಲೆ ನಾವು ಕಟೀಲಿಗೆ ಹೋಗುವ ಒಂದು ಪದ್ಧತಿ. ಯಾವಾಗಲೂ ಇಲ್ಲಿ ಗಾಡಿ ನಿಲ್ಲಿಸಿ ಒಂದು ದೇವರಿಗೆ ದೈವಕ್ಕೆ ಒಂದು ಕೈ ಮುಗಿದು ಆಮೇಲೆ ಕಟೀಲಿಗೆ ಹೋಗೋದು. ಆ ಥರ ನಮ್ಮ ಪದ್ಧತಿ. ಕೊಡಮಂಟೆ ದೈವದ ಇಲ್ಲಿ ಒಂದು ದಾರಿಯ ಮಧ್ಯೆ ಒಂದು ಸಿಗ್ತದೆ, ಒಂದು ಮಂಟಪ ಸಿಗ್ತದೆ. ದೇವರು ದೈವ ಎಲ್ಲ ಒಂದೇ. ಹಾಯ್, ನಮಸ್ತೆ. ಇವಾಗ ನಾವು ಎಲ್ಲ ಆಯಿತು, ಜರ್ನಿಯಲ್ಲಿ ನಾವು ಬಂದೇವೆ. ಹಾಗೆ ದಾರಿ ಮಧ್ಯದಲ್ಲಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ದೇವರ ದರ್ಶನ ಮಾಡೋಣ. ಆ್ಯಕ್ಚುಲಿ ಒಳಗೆಲ್ಲ ಕ್ಯಾಮರಾ ಎಲ್ಲವೂ ಇಲ್ಲ. ದುರ್ಗಾ ಪರಮೇಶ್ವರಿಯದ್ದು ಟೆಂಪ್ಲಿಗೆ ಕಟೀಲಿಗೆ ನಾವು ಬಂದಿದ್ದೇವೆ. ಹಾಗೆ ನಿಮ್ಮೆಲ್ಲರಿಗೂ ಹಾಯ್, ನಮಸ್ತೆ. ಇವಾಗಲೇ ನಾವು ಆವಾಗ ಹೇಳಿದಾಗೆ ಕಟೀಲಿಗೆ ನಾವು ಬಂದು ರೀಚ್ ಆದ್ವಿ. ನಾವು ಇವಾಗ ನಿಮಗೆ ನೋಡ್ತಿರ್ಬೋದು, ನಿಮಗೆ ಕಾಣ್ಬೋದು, ನಿಮಗೆ ತೋರಿಸ್ತೇನೆ. ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಏನು ಅಂತ ಹೇಳಿದರೆ, ಇವಾಗ ನಮ್ಮ ಎಲ್ಲರಿಗೂ ವ್ಯೂವರ್ಸಿಗಾಗಲಿ ಎಲ್ಲರಿಗೂ ಸರ್ವಜನ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರ ಜೊತೆ ಪ್ರಾರ್ಥಿಸ್ತೇನೆ. ಇಲ್ಲ ಹೋಗುದೇ. ನಾವು ಇವಾಗಲೇ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿ ಆಯಿತು. ಒಳಗಡೆಗೆ ಕ್ಯಾಮರಾ ಎಲ್ಲ ಇರುವುದಿಲ್ಲ, ಬೇಜಾರು ಮಾಡಬೇಡಿ. ದೇವರೊಟ್ಟಿಗೆ ಎಲ್ಲರೊಟ್ಟಿಗೆ ಕೂಡ ನಾನು ಪ್ರಾರ್ಥಿಸ್ತೇನೆ, ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ. ಆಯಿತಾ? ಹಾಗಾದರೆ ಹೋಗುವ.
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.